ನಮಸ್ತೆ, ನನ್ನ ಹೆಸರು ಆಶಾ ರಮೇಶ್. ಈ ಒಂದು ಯೂಟ್ಯೂಬ್ ಚಾನೆಲ್ ಎಸ್ಪೆಷಲಿ ಫಾರ್ ಲೇಡೀಸ್. ಹೌದು, ನನಗೆ ಬಂದಿದ್ದ ಆಲೋಚನೆ, ಯಾವಾಗಲೂ ಲೇಡೀಸ್ ಯಾಕೆ ಸ್ಟ್ರೆಸ್ ತಗೋತಾರೆ, ಆಮೇಲೆ ಮನೆ ಕೆಲಸ ಅಂತ ಮುಳುಗೋಗ್ತಾರೆ. ಯಾವಾಗಲೂ ಏನು ಟಿಫನ್ ಮಾಡೋದು, ಏನು ಅಡುಗೆ ಮಾಡೋದು, ಮಕ್ಕಳಿಗೆ ಲಂಚ್ ಬಾಕ್ಸ್ ಏನು, ಆಮೇಲೆ ಮಧ್ಯಾಹ್ನ ಅಡುಗೆ ಏನು, ಅವರಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಏನು, ಇದೇ ಥರದ್ರಲ್ಲಿ ಮನೆ ಕೆಲಸ, ಮನೆಯಲ್ಲಿ ಪೂಜೆ ಪುನಸ್ಕಾರ, ವ್ರತ, ಆಮೇಲೆ ಫಾಸ್ಟಿಂಗ್, ದೇವ್ರ ಪೂಜೆಗೆ ಅಂತ ಮಾಡೋ ಒಂದು ಪ್ರಿಪ್ರೇಷನ್ನು, ಇದೆಲ್ಲನೂ ಲೇಡೀಸ್ಗೆ ಎಷ್ಟು ಟೆನ್ಷನ್ ಇರುತ್ತೆ ಅಂದರೆ, ಮನೆ ನಿಂತಿರೋದೇ ಒಂದು ಹೆಣ್ಣಿನಿಂದ ಅಲ್ವಾ. ಮನೆ ಬುನಾದಿ ಎಲ್ಲನೂ ಹೆಣ್ಣೆ. ಒಂದು ಮನೇಲಿ ಹೆಣ್ಣು ಇಲ್ಲ ಅಂದರೆ ನಿಜವಾಗ್ಲೂ ಆ ಮನೆ ನಡೆಯಲ್ಲ ಅಲ್ವಾ. ಹಾಗಾಗಿ ಎಷ್ಟು ಟೆನ್ಷನ್ ಇರುತ್ತೆ ಹೆಣ್ಮಕ್ಳಿಗೆ ಅಂದರೆ ತುಂಬ ಟೆನ್ಷನ್ ಇರುತ್ತೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಟೆನ್ಷನ್ ತಗೋಬೇಡಿ, ಅತಿಯಾಗಿ ಟೆನ್ಷನ್ ತಗೋಬಾರ್ದು. ನಾವು ಮಾಡೋ ಕೆಲಸನ ಪ್ರೀತಿಯಾಗಿ ಸ್ವಲ್ಪ ಕಾಮಾಗಿ, ಕೆಲಸ ಇರಲ್ಲ ಅಂತ ಹೇಳಲ್ಲ, ಖಂಡಿತ ಇದ್ದೇ ಇರುತ್ತೆ. ಬಟ್ ಅದನ್ನು ಹೇಗೆ ನಾವು ಸ್ವಲ್ಪ ಕಾಮಾಗಿ ಸ್ಲೋ ಆಗಿ ಅದನ್ನು ಹೇಗೆ ಇಷ್ಟಪಟ್ಟು ನಿಧಾನವಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಸಾಕಷ್ಟು ದಾರಿಗಳಿದೆ. ಈಗ ಮನೆ ಒಂದ್ಸಲ ಮಾರ್ನಿಂಗ್ ಎದ್ದು ಒಂದ್ಸಲ ಮನೆಯನ್ನೆಲ್ಲ ಸೆಟ್ ರೈಟ್ ಮಾಡಿ ಇಡೋ ಟೈಮಲ್ಲಿ ಸಾಂಗ್ಸ್ ಹಾಕ್ಕೊಂಡು ಕೆಲಸ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ಸಾಂಗ್ಸ್, ತುಂಬ ಈಗ ಇಷ್ಟ ಆಗಿರೋ ಸಾಂಗ್ಸಿಂದ ಹಿಡಿದು ನಿಮ್ಮ ಚೈಲ್ಡ್ಹುಡ್ ಡೇಸ್, ನೀವು ಕಾಲೇಜ್ ಡೇಸಲ್ಲಿ, ಹೈಸ್ಕೂಲ್ ಡೇಸಲ್ಲಿ ಯಾವ ಸಾಂಗ್ ಇಷ್ಟಪಡ್ತಿದ್ರಿ ಅದನ್ನು, ಆ ಸಾಂಗ್ನ ರಿಫ್ರೆಶ್ ಮಾಡ್ಕೊಳ್ಳಿ. ಆ ಸಾಂಗ್ ಹಾಕ್ಕೊಂಡು ಆ ಸಾಂಗ್ ಕೇಳ್ತಾ ಆ ಸಾಂಗ್ ಜೊತೆನೇ ನೀವು ಹಾಡ್ತಾ ಕೆಲಸ ಮಾಡಿ. ಇಷ್ಟು ಚೆನ್ನಾಗಿ ಅನಿಸುತ್ತೆ. ಆ ಕೆಲಸ ಕಷ್ಟ ಅನಿಸಲ್ಲ, ಭಾರ ಅನಿಸಲ್ಲ, ಆಮೇಲೆ ಸಾಕ್ತಾ ಇಲ್ವಲ್ಲ ಕೆಲಸ ಅಂತ ಅನಿಸಲ್ಲ. ಅಷ್ಟು ಪ್ರೀತಿಯಾಗಿ ಈಸಿ ವೇನಲ್ಲಿ ಮಾಡ್ಬೋದು. ಆಮೇಲೆ ಮಾರ್ನಿಂಗ್ ಎದ್ದಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಬೇಕಾ, ಬೆಳಗ್ಗೆ ಆಯಿತಾ, ಸ್ಟಾರ್ಟಪ್ಪ ಇವಾಗ, ಈ ಥರ ಅಂದ್ಕೊಳ್ಳೋದಕ್ಕಿಂತ ಭಕ್ತಿ ಸಾಂಗ್ಸ್ನ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ. ಅದು ಹೇಗೆ ನಿಮಗೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಆಮೇಲೆ ಕನಕಧಾರ ಸ್ತೋತ್ರ, ಹೀಗೆ ಖಡ್ಗಮಾಲಾ ಸ್ತೋತ್ರ, ಆಮೇಲೆ ಸಾಕಷ್ಟು ಶಿವಸಹಸ್ರನಾಮ, ಹೀಗೆ ಎಷ್ಟೊಂದು ದೇವ್ರನಾಮಗಳೇ ಇರುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಇಷ್ಟ ಆಗುವಂಥದ್ದು ನಿಧಾನವಾಗಿ ಸ್ವಲ್ಪ ಆಧ್ಯಾತ್ಮಿಕ ಕಡೆ ನಿಮ್ಮ ಮನಸ್ಸು ಆಲಿಸುತ್ತೆ ಅಲ್ವಾ. ಆವಾಗ ಮನಸ್ಸು ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಈ ಥರ ಸ್ವಲ್ಪ ವೇಸ್ನ ಈಸಿಯಾಗಿ ತಗೊಳ್ಳೋ ಥರ ನಾವು ಲೇಡೀಸ್ ಕಲ್ತ್ಕೋಬೇಕು. ಇದು ಒಂದು ಸಣ್ಣ ಟಿಪ್ಸ್ ನನ್ನ ಕಡೆಯಿಂದ. ತುಂಬ ಕೆಲಸ ಅಂತ ಸ್ಟ್ರೆಸ್ ತೊಗೊಂಡು ಮಾಡೋದಕ್ಕಿಂತ ನಮ್ಮನೆ ಕೆಲಸನ ನಾವೇ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ಮಾಡೋದ್ರಲ್ಲಿ ನಿಜವಾಗ್ಲೂ ಕಷ್ಟ ಅನಿಸಲ್ಲ, ದಿನಪೂರ್ತಿ ಸ್ಟ್ರೆಸ್ ಅನಿಸಲ್ಲ, ಆಮೇಲೆ ಮಾಡಬೇಕಾ ಕೆಲಸ ಅಂತ ನಿಜವಾಗ್ಲೂ ಅನಿಸಲ್ಲ. ಇದೊಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಬನ್ನಿ, ಇವತ್ತು ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಮೀಶೋಯಿಂದ ತರಿಸಿದ್ದೀನಿ, ಅದು ಹೇಗಿದೆ ಅಂತ ನೋಡೋಣ. ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ, ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡೆ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಇದು ನನ್ನ ಖುಷಿಗೆ ತೋರಿಸ್ತಾ ಇರೋದು. ಈಗ ನಮ್ಮ ಚಾನಲಲ್ಲಿ ಇರೋದು ಮೋಸ್ಟ್ ಆಫ್ ಆಲ್ ಲೇಡೀಸೇ ಆಗಿರೋದ್ರಿಂದ, ಲೇಡೀಸ್ ಅಂದರೆ ಸ್ವಲ್ಪ ಇಷ್ಟಪಟ್ಟು ನೋಡ್ತೀವಲ್ವ, ಶಾಪಿಂಗು ಯಾರಾದೇನೋ ತೊಗೊಂಡ್ರೆ ನೋಡುವಾಗ ನಮ್ದಾಗೋ ಖುಷಿ ಅದೆಲ್ಲ ನನಗೆ ಗೊತ್ತು. ಹಾಗಾಗಿ ಇತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಅಂದರೆ, ಇದು ಹಾವಿಗೆ ಪೇಪರ್ ನೋಡಿ. ಇದು ಬಂದುಬಿಟ್ಟು ಸೆಟ್ ಆಫ್ 2. ಇದು ಹೇಗಿರುತ್ತೆ ಅಂದರೆ ತೋರಿಸ್ತೀನಿ. ನೋಡಿ, ಇದರಲ್ಲಿ ಯಾವುದೇ ಪ್ಲಾಸ್ಟಿಕ್ ಆ್ಯಡ್ ಇಲ್ಲ, ಆಮೇಲೆ ಅನ್ಹೆಲ್ದಿ ಅಲ್ಲ. ಹಾಗಾಗಿ ನಾವು ಹಂಚಿನ ಮೇಲೆ ಈ ಥರ ಹೋಳಿಗೆನ ಹಾಕಿ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನಾವೇ ಯೂಸ್ ಮಾಡಿ ಬೇಜಾರಾಗಬೇಕು ಅಲ್ಲಿವರೆಗೂ ಇದಿರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಇದು ವರ್ತಬಲ್ ಅಂತ ಅನ್ನಿಸ್ತು ನನಗೆ. ಒನ್ಸ್ ಇನ್ವೆಸ್ಟ್ಮೆಂಟ್ ವರ್ತಬಲ್, ಅದು ಅಲ್ಲದೆ ಸೆಟ್ ಆಫ್ 2 ಬರುತ್ತೆ, ಹಾಗಾಗಿ ಇಟ್ಸ್ ವರ್ತಬಲ್.
ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ. ಈ ಬಾಕ್ಸಲ್ಲಿರೋದು ಒಂದೇ ಐಟಮ್, 2 ಬಾಕ್ಸ್ ಆದರೆ ಒಂದೇ ಐಟಮ್. ಇದೇನಪ್ಪ ಅಂದರೆ ಫ್ರಿಜ್ ಬಾಕ್ಸಸ್. ನೋಡಿ ಪ್ಯಾಕಿಂಗ್ ಹೇಗೆ ಮಾಡಿದ್ದಾರೆ ಅಂತ. ಚೆನ್ನಾಗಿದೆ, ನನಗೇನೋ ಇಷ್ಟ ಆಯಿತು. ಫ್ರಿಜ್ಜಲ್ಲಿ ಹಾಗೆ ಮೆಸ್ಸಿ ಆಗಿರೋದಕ್ಕಿಂತ ಅಟ್ಲೀಸ್ಟ್ ನಾವು ನೀಟಾಗಿ ಬಾಕ್ಸಸ್ಸಲ್ಲಿ ಹಾಕಿ ಆರ್ಗನೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಈ ಥರ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಇದನ್ನು ಕೊಟ್ಟಿದ್ದಾರೆ ಈ ಥರ, ಪ್ರತಿ ಒಂದೊಂದು ಬಾಕ್ಸಿಗೆ ಒಂದೊಂದು ಕೊಟ್ಟಿದ್ದಾರೆ. ಈ ಥರ 5 ಬಾಕ್ಸ್ ಚೆನ್ನಾಗಿದೆ, ನನಗೇನೋ ವರ್ತಬಲ್ ಅನ್ನಿಸ್ತು. ಈ ಒಳಗೆ ಪೇಪರ್ ಕಾಸ್ಟ್ ಬಂದುಬಿಟ್ಟು 135 ತೊಗೋಬೋದು. ಒನ್ಸ್ ಇನ್ವೆಸ್ಟ್ಮೆಂಟ್ ಇದು, ಒನ್ಸ್ ತೊಗೊಂಡ್ರೆ ಆಯಿತು, ಮತ್ತೆ ತೊಗೋಬೇಕು ಅನ್ನೋ ನೀಡಿಲ್ಲ. ಆಮೇಲೆ ಇದು ಬಂದುಬಿಟ್ಟು 275, ಸೆಟ್ ಆಫ್ 6 ಬಂದುಬಿಟ್ಟು 275. ಆಮೇಲೆ ಆ್ಯಕ್ಚುಲಿ ನಾನು 1 ಬುಕ್ ಮಾಡಿದ್ದು 6 ಸೆಟ್ ಆಫ್ 6 ಸಾಕು ಅಂತ. ಅದು ನಾನೇನು ಮಾಡಿಬಿಟ್ಟಿದ್ದೀನಿ, ಮಿಸ್ಟೇಕ್ಲಿ ಕ್ವಾಂಟಿಟಿ ಆಫ್ 2 ಮಾಡಿಬಿಟ್ಟಿದ್ದೀನಿ. ಅದು ಏನಾಯಿತು 12 ಪೀಸಸ್ ಬಂದುಬಿಟ್ಟಿದೆ ನನಗೆ. ಒಂದು ರಿಪ್ಲೇಸ್ ಮಾಡಿ ಒಂದು ಇಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಮ್ಮ ಮನೆಯವರು ಬೇಡ, 275 ಅಲ್ವಾ, ಅದರಲ್ಲೇನಿದೆ ಯೂಸ್ ಮಾಡಿಬಿಡು, ಫ್ರಿಜ್ಜಲ್ಲಿ ಯಾವುದೇ ಕಾರಣಕ್ಕೂ ಏನೂ ಬೇರೆ ಥರ ಬಾಕ್ಸಸ್ ಅದೆಲ್ಲ ಏನೂ ಇಲ್ಲದೆ ಕಂಪ್ಲೀಟ್ ಇದೇ ಬಾಕ್ಸಸ್ಸಲ್ಲಿ ಹಾಕಿ ಇಟ್ಕೊಂಡು 12 ಬಾಕ್ಸಸ್ಸು ಯೂಸ್ ಮಾಡ್ಬೋದು, ಯೂಸ್ ಆಗುತ್ತೆ, ನೀಟಾಗಿ ಇಟ್ಕೊ. ಇದನ್ನೇ ಪರವಾಗಿಲ್ಲ, ರಿಪ್ಲೇಸ್ ಮಾಡೋದು ಬೇಡ, ಇರಲಿ 12 ಬಾಕ್ಸಸ್ಸು ಯೂಸ್ ಆಗುತ್ತೆ, ಯೂಸ್ ಮಾಡ್ಕೊ, ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಮನೇಲಿ ರಿಪ್ಲೇಸ್ ಮಾಡೋಕ್ಕೆ ಬಿಡಲಿಲ್ಲ. ಹಾಗಾಗಿ ನಾನು ಈ ಟೋಟಲ್ 12 ಪೀಸಸ್ಸು ಇಟ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ. ನಾನು ಚಿಕ್ಕದಾಗಿ ನನ್ನ ಮನಸ್ಸಲ್ಲಿ ಇರೋದನ್ನು ಹೇಳ್ಕೋಬೇಕು ಅಂತ ಅನಿಸಿದ್ದು ನಾನು ಲೇಡೀಸ್ಗೆ, ಯಾವ ಥರ ಸ್ಟ್ರೆಸ್ ತೊಗೋಬಾರ್ದು, ಯಾವ ಥರ ಹ್ಯಾಪಿಯಾಗಿ ನಮ್ಮ ಮನೆ ಕೆಲಸ ನಾವು ಮಾಡಿಕೊಂಡು ಸ್ವಲ್ಪ ಸಮಾಧಾನವಾಗಿ ಸ್ಟ್ರೆಸ್ಲೆಸ್ ಆಗಿ ಇರ್ಬೋದು ಅಂತ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಯಾವಾಗಲೂ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ.